ಯೋಗ ಇದೆ. ಈಗ ಅಲ್ಲಿ ಕಾಲಜ್ಞಾನದಲ್ಲಿ ಏನಂತ ಉಲ್ಲೇಖ ಆಗಿದೆ, ಯಾವ ಪದಗಳು ಯಾವ ತರ ಅಂದ್ರೆ ಕಾಲಜ್ಞಾನದಲ್ಲಿ ಏನಂತ ಉಲ್ಲೇಖ ಆಗಿದೆ ಅಂತ ಹೇಳೋದಾದ್ರೆ, ಈ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಶಕ್ತಿ ಅಂದರೆ ಸ್ತ್ರೀ ದಿಟ್ಟತನದಲ್ಲಿ ನಿಂತು ಮಹಾನಾಯಕರಿಗೆ ಭಯವನ್ನು ಹುಟ್ಟಿಸುವವಳು, ಧೀರತನದಿ ಶಕ್ತಿ ರೂಪವ ತಾಳಿ ತಾನೇ ಅಧಿಕಾರವನ್ನು ನಡೆಸುವವಳು, ಮಾತೃ ಮಮತೆಯಿಂದ ಕರುಣೆ ನೀಡಿ ಪುರುಷನನ್ನು ರಾಜನಾಗಿಸುವವಳು, ಇದು ಶತಸಿದ್ಧ ಅಂತೇಳಿ ಕಾಲಜ್ಞಾನ ಹೇಳುತ್ತೆ. ಅದರ ಅರ್ಥ ಏನು ಹೇಳುತ್ತೆ ಅಂದರೆ, ರಾಜಕೀಯ ಕ್ಷೇತ್ರದಲ್ಲಿ ಈ ಬಾರಿ ಒಬ್ಬಳು ಸ್ತ್ರೀ ಅಂದರೆ ಹೆಣ್ಣು ಪುರುಷನ ಎದುರು ದುರ್ಗಿಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸುವವಳು, ತಾನೇ ಅಧಿಕಾರವನ್ನು ಮಾಡುವಳು, ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನು ಮಾತೃವಾತ್ಸಲ್ಯದಿಂದ ಪರರಿಗೆ ಬಿಟ್ಟು ಕೊಡುವಳು ಅಂತೇಳಿ ಕಾಲಜ್ಞಾನ ಹೇಳ್ತದೆ. ಆ ಜನ್ಮಲಗ್ನ ಜಾತಕ ಮತ್ತು ಕಾಲಜ್ಞಾನ ಮತ್ತು ಇವತ್ತಿನ ಸ್ಥಿತಿಗತಿಗಳನ್ನು ನೋಡಿದಾಗ ಈ ಜನ್ಮಲಗ್ನ ಜಾತಕ ಖಚಿತ ಕಾಂಗ್ರೆಸ್ ಪರವಾಗಿರೋದ್ರಿಂದ, ಗ್ರಹಗತಿಗಳು ಹೇಳ್ತಾ ಇರೋದು ನಾನು ಹೇಳ್ತಾ ಇಲ್ಲ ಹೇಳಿ, ಗ್ರಹಗತಿಗಳು ಹೇಳೋದ್ರಿಂದ. ಆಮೇಲೆ ಈ ಕಾಲಜ್ಞಾನ ಅಂತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ, ಯಾವತ್ತೂ ಕೂಡ ಇದು ಸುಳ್ಳಾಗಿಲ್ಲ, ಸುಳ್ಳು ನುಡಿದೂ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಧಾನಿ ಆಗಲ್ಲ ಅಂದ್ರೆ ಅವರ ಯೋಗ ಇರ್ಬೇಕಲ್ಲ, ಅಂದ್ರೆ ಸ್ತ್ರೀ ಆಳ್ತಾಳೆ ಅಂತ ಹೇಳ್ತಾ ಇದ್ದಿಲ್ಲ.